ನಮಸ್ಕಾರ ಡಾಕ್ಟರ್ ಆಂಜನಪ್ಪ. ಜ್ವರ ಎಲ್ರಿಗೂ ಗೊತ್ತು. ಇದನ್ನು ಕಾಯಿಲೆ ಅನ್ನಲ್ಲ, ನಾವು ಸಿಂಪ್ಟಮ್ ಅಂತೀವಿ, ರೋಗ ಲಕ್ಷಣ. ಅನೇಕ ಕಾಯಿಲೆಗಳಲ್ಲಿ ಜ್ವರ ಬರುತ್ತೆ. ಅಂದರೆ ಟೆಂಪ್ರೇಚರು, ದೇಹದ ಟೆಂಪ್ರೇಚರು 98.8 ಡಿಗ್ರಿಗಿಂತಲೂ ಮೇಲೆ ಹೋದರೆ, ಸೆಂಟಿಗ್ರೇಡ್ಗಿಂತಲೂ ಫ್ಯಾರನ್ಹೀಟ್ಲು ಮೇಲೆ ಹೋದರೆ ಮೈ ಬಿಸಿ ಆಗುತ್ತಲ್ಲ, ಅದನ್ನು ಜ್ವರ ಅನ್ನೋದು. ಅದರೊಳಗಾಗಿ ವೈರಲ್ ಜ್ವರಗಳು ಬಹಳ ಕಾಮನ್ ಥ್ರೂಔಟ್ ದಿ ಇಯರ್. ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ, ಯಾವಾಗ ಬೇಕಾದರೂ ಬರುವಂಥ ಒಂದು ವೈರಲ್ ಕಾಯಿಲೆ. ಯೂಶ್ವಲಿ ಸಾವು ನೋವುಗಳು ಭಾಳ ಕಡಿಮೆ. ಆದರೆ ಇವತ್ತು ಜ್ವರದ ಬಗ್ಗೆ ವಿಶೇಷವಾಗಿ ಯಾಕೆ ಮಾತಾಡ್ತಿದ್ದೀನಿ ಅಂದರೆ, ನಾವು ವೈದ್ಯರು ಕೂಡ ಒಂದು ಜ್ವರಕ್ಕೆ ಹೆದರ್ತೇವೆ ಅಂದರೆ ಸೀರಿಯಸ್ ಜ್ವರ, ಡೆತ್ ಆಗೋದು ಕಾಮನ್ನು. ಅದು ಡೆಂಗ್ಯೂ ಜ್ವರ. ಈ ಡೆಂಗ್ಯೂ ಜ್ವರ ಯಾವಾಗ ಕಾಮನ್ ಅಂದರೆ ಮಳೆಗಾಲದಲ್ಲಿ. ಇದು ಕೂಡ ಒಂದು ವೈರಲ್ ಕಾಯಿಲೆ. ಆದರೆ ಈ ನೆಗಡಿ ಕೆಮ್ಮುಗೆ ರೆಸ್ಪಿರೇಟರಿ ವೈರಸ್ ಅಂತೀವಿ, ಇನ್ಫ್ಲೂಯೆನ್ಸಾ ವೈರಸ್ ಅಂತೀವಿ, ಫ್ಲೂ ವೈರಸ್ ಅಂತೀವಿ. ಅದು ಒಬ್ಬರಿಂದ ಒಬ್ಬರಿಗೆ ನೆಗಡಿ ಕೆಮ್ಮಿನಿಂದ ಹರಡುತ್ತೆ. ಆದರೆ ಈ ಡೆಂಗ್ಯೂ ಜ್ವರ ಒಂದು ಮಸ್ಕಿಟೋಯಿಂದ, ವೆಕ್ಟಾರ್ ಅಂತೀವಿ ಮಸ್ಕಿಟೋನ. ಅದರೊಳಗಾಗಿ ಈ ಡೆಂಗ್ಯೂ ಜ್ವರ ಕಚ್ಚುವ ಸೊಳ್ಳೆ. ಅದರ ವಿಶೇಷತೆ ಏನಂದರೆ, ಇದನ್ನು ಟೈಗರ್ ಮಸ್ಕಿಟೋ ಅಂತೀವಿ, ಈಡಿಸ್ ಮಸ್ಕಿಟೋ ಅಂತೀವಿ. ಈ ಮಸ್ಕಿಟೋ ಹಗಲು ಕಚ್ಚುವ ಸೊಳ್ಳೆ. ಇದು ಗಲೀಜು ನೀರಿನಲ್ಲಿ ಮೊಟ್ಟೆ ಇಡೋದಿಲ್ಲ, ಚರಂಡಿಯಲ್ಲಿ, ಮೋರಿಯಲ್ಲಿ, ಅಲ್ಲಿ. ಇದು ಫ್ರೆಶ್ ವಾಟರ್ನಲ್ಲಿ. ಮಳೆಗಾಲದಲ್ಲಿ ಯಾಕೆ ಅಂದರೆ, ನಿಮ್ಮ ಮನೆಯ ಸುತ್ತಮುತ್ತ ನೀರು ನಿಂತಿರುತ್ತೆ, ಬಕೆಟ್ನ ನೀರಿರುತ್ತೆ, ಚಿಪ್ನಲ್ಲಿ ನೀರಿರುತ್ತೆ, ಟ್ಯೂಬ್ಗಳಲ್ಲಿ ನೀರಿರುತ್ತೆ. ನಿಮ್ಮ ಮನೆ ಮುಂದೆ ರೋಡ್ನಾಗ ಹಳ್ಳ ಇದ್ದರೆ, ಪಾತ್ ಹೋಲ್ ಇದ್ದರೆ ಅದರೊಳಗೆ ಇರುತ್ತೆ. ಹಳ್ಳಿಗಳ ಕಡೆ ಹೋದರೆ, ನೀವು ಸ್ಕೂಲ್ಗಳ ಪಕ್ಕದಲ್ಲಿ ಗದ್ದೆ ಇರುತ್ತೆ, ಅಂಥ ಕಡೆ ಮೊಟ್ಟೆ ಇಡುವಂಥ ಈ ಈಡಿಸ್ ಮಸ್ಕಿಟೋ ಅನ್ಫಾರ್ಚುನೇಟ್ಲಿ ಫೀಮೇಲ್ ಮಸ್ಕಿಟೋ. ಅದು ಪ್ರೆಗ್ನೆಂಟ್ ಇದ್ದಾಗೆ, ಅಂದರೆ ಮೊಟ್ಟೆ ತನ್ನ ಹೊಟ್ಟೆಯಲ್ಲಿದ್ದಾಗೆ ಯೂಶ್ವಲಿ ಮನುಷ್ಯನ ಕಚ್ಚುತ್ತೆ. ಅದು ವೆಜಿಟೇರಿಯನ್ ಮಸ್ಕಿಟೋ. ಆ್ಯಕ್ಚುಲಿ ಗಿಡದ ರಸವನ್ನು ಕುಡಿದು ಬದುಕುವಂಥದ್ದು. ಮೇಲ್ ಮಸ್ಕಿಟೋ ಯೂಶ್ವಲಿ ಹಂಗೇ ಇರುತ್ತೆ. ಆದರೆ ಫೀಮೇಲ್ ಮಸ್ಕಿಟೋ ಪ್ರೆಗ್ನೆಂಟ್ ಇದ್ದಾಗೆ ಅವು ಮನುಷ್ಯನ ಕಚ್ಚಕ್ಕೆ ನೋಡ್ತವೆ, ಯಾಕಂದರೆ ಇಂಟ್ಯೂಷನ್ ಅದು. ಅದರೊಳಗಾಗಿ ಇದು ಏನಂದರೆ, ಮೊಣಕಾಲಿಂದ ಕೆಳಗಡೆ ಕಚ್ಚುವ ಸೊಳ್ಳೆ. ಕೂತಿದ್ದವರಿಗೆ ಹಿಂದುಗಡೆಯಿಂದ ಬಂದು ಮೈ ಇದಿಗೆ ಮೊಣಕಾಲು ಇಲ್ಲಿ ಕಚ್ಚುವ ಸೊಳ್ಳೆ. ಸೊ ಇದು ವಿಶೇಷತೆ ಏನಂದರೆ, ಮುಂದೆ ಬಂದರೆ ನೀವು ಒಡೆದಾಕ್ತೀರಿ. ಆದರೆ ಈ ಮಸ್ಕಿಗೆ ಇಂಟ್ಯೂಷನ್ ಇದೆ, ಹಿಂದುಗಡೆಯಿಂದ ಬಂದ್ಕ. ಅದಕ್ಕೇ ಫುಲ್ ಸ್ಲೀವ್ ಹಾಕಿ ಅಂತ ಹೇಳೋದು. ಸೊ ಈ ಮಸ್ಕಿಟೋ ಬೈಟ್ನಿಂದ ನೀವು ತಪ್ಪಿಸ್ಕೊಳ್ಬೇಕಾದ್ರೆ, ಮೊದಲನೇದು ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್. ಮಳೆ ಬಂದು ನಿಂತ ನಂತರ ದಯವಿಟ್ಟು ನಮ್ಮ ಮನೆಯ ಸುತ್ತಮುತ್ತ ಇರ್ತಕ್ಕಂಥ ನೀರನ್ನು ಚೆಲ್ಬಿಡಿ. ಆಗ ಬ್ರೀಡ್ ಆಗಲ್ಲ ಈ ಮಸ್ಕಿಟೋ. ಇದು ಒಂದು ಸಾರಿ ಕಚ್ಚಿತು ಅಂದರೆ, ಜ್ವರ ಬಂದರೆ ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. 1 or 2 days ಯಾರೇ ಜ್ವರ ಬಂದರೂ ಮನೆಯೊಳಗೆ ಪ್ಯಾರಾಸಿಟಮಾಲ್ ಇರುತ್ತೆ, ಕ್ರೋಸನ್ ಅಂತ ಕುಡಿಸ್ತೀರಿ, ಮಕ್ಕಳಿಗೆ ಕುಡಿಸ್ತೀರಿ, ದೊಡ್ಡೋರಿಗೆ ಕುಡಿಸ್ತೀರಿ. 1 or 2 daysನೊಳಗೆ ಅದು ಸೆಪ್ಟಿಕ್ ಶಾಕ್ ಅಂತೀವಿ ನಾವು. ಇದರೊಳಗೆ ಡೆಂಗ್ಯೂ ಶಾಕ್ ಸಿಂಡ್ರೋಮ್ ಅಂತೀವಿ ನಾವು. ಇದೊಂದೇ ಜ್ವರದಲ್ಲಿ 2ನೇ ದಿನ ಅಥವಾ 3ನೇ ದಿನಕ್ಕೆ ಆಲ್ರೆಡಿ ಪೇಷಂಟು ಸೀರಿಯಸ್ ಆಗುತ್ತೆ. ಸೊ ನೀವು ಭಾಳ ಸರಿ ಕೇಳಿರ್ತೀರಿ, ಆರೋಗ್ಯವಾಗಿದ್ದರು, ಶಾಲೆಗೆ ಹೋಗಿದ್ರು ನಮ್ಮ ಮಗಳು, ಸಂಜೆ ಬರೋಷ್ಟೊತ್ತಿಗೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದರು ಇನ್ಸ್ಟಿಟ್ಯೂಷನ್ನವರು. ನಾವು ಹೋಗಿ ನೋಡೋ ಅಷ್ಟೊತ್ತಿಗೆ ಆಲ್ರೆಡಿ ಡಾಕ್ಟ್ರು ಇಲ್ಲ ಸ್ವಲ್ಪ ಸೀರಿಯಸ್ ಇದೆ, ICUಗೆ ಶಿಫ್ಟ್ ಮಾಡ್ತೀನಿ ಅಂತಾರೆ. ಇದಕ್ಕೆ ಕಾರಣ, ಈ ಜ್ವರದಲ್ಲಿ ನಮ್ಮ ರಕ್ತ ಕಣದಲ್ಲಿ ಇರ್ತಕ್ಕಂಥ ಪ್ಲೇಟ್ಲೆಟ್ಸ್, ಸಣ್ಣ ಬಿಳಿಯ ರಕ್ತ ಕಣನನ್ನು ನಾವು ಪ್ಲೇಟ್ಲೆಟ್ಸ್ ಅಂತೀವಿ. ಇದು ಭಾಳ ಇಂಪಾರ್ಟೆಂಟ್. ರಕ್ತ ಎಪ್ಪುಗಟ್ಟಬೇಕಾದ್ರೆ ಈ ಪ್ಲೇಟ್ಲೆಟ್ಸ್ ಇರಬೇಕು. ಇದು ಕಡಿಮೆ ಆಯಿತು ಅಂದರೆ ಎಲ್ಲಂದರಲ್ಲೇ ಬ್ಲೀಡಿಂಗ್ ಶುರುವಾಗುತ್ತೆ. ಗಮ್ಮಿಂದ ಬ್ಲೀಡ್ ಆಗುತ್ತೆ, ಬಾಯಲ್ಲಿ ಬ್ಲೀಡ್ ಆಗುತ್ತೆ, ಅಲ್ಲೆಲ್ಲ ನಾನ್ ಡೇಂಜರಸ್. ಆದರೆ ಇಂಟ್ರಾಕ್ರೇನಿಯಲ್ ಬ್ರೈನ್ನೊಳಗೆ ಬ್ಲೀಡ್ ಆದರೆ, ನಿಮ್ಮ ಕರುಳಿನಲ್ಲಿ ಬ್ಲೀಡ್ ಆದರೆ, ಆವಾಗ ಪೇಷಂಟಿಗೆ ತೊಂದರೆ, ಮಲ್ಟಿ ಆರ್ಗನ್ ಫೇಲ್ಯೂರ್ಗೆ ಹೋಗ್ತಾರೆ. ಅದರಿಂದ ಇಂಥ ಪೇಷಂಟ್ನ ನೀವು ಮನೇಲಿ ಇಟ್ಕೋಬಾರ್ದು, ಅಡ್ಮಿಟ್ ಮಾಡಬೇಕು. ವೈದ್ಯರು ಡೆಫಿನೆಟ್ಲಿ ಅದಕ್ಕೆ ಟೆಸ್ಟ್ ಇದೆ, ಮಾಡೇ ಮಾಡ್ತಾರೆ. ಡೆಂಗ್ಯೂ ಆಂಟಿಜೆನ್ ಟೆಸ್ಟ್ ಮಾಡ್ತಾರೆ. ಆಮೇಲೆ ಪ್ಲೇಟ್ಲೆಟ್ ಕೌಂಟ್ನ ಮಾನಿಟ್ರ್ ಮಾಡ್ತೀವಿ ನಾವು, ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ. ಯೂಶ್ವಲಿ 3 ಲಕ್ಷದ ಮೇಲಿರುತ್ತೆ ಪ್ಲೇಟ್ಲೆಟ್ಸು. ಸೊ ಅಡ್ಮಿಟ್ ಆದ ದಿನ 2.5 ಲಕ್ಷಕ್ಕೆ ಬರ್ಬೋದು, ಅದರ ಸಾಯಂಕಾಲ ದೊಡ್ಡದಕ್ಕೆ 1.5 ಲಕ್ಷಕ್ಕೆ ಬರ್ಬೋದು. ಬರ್ತಾ 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 20,000 ಕೆಳಗಡೆ ಬಂದರೆ ಇಟ್ಸ್ ಅ ಡೇಂಜರಸ್ ಟೈಮ್ ಅಂತೀವಿ ನಾವು. ಆದ್ದರಿಂದ ಆ ಸಮಯದಲ್ಲಿ ಪ್ಲೇಟ್ಲೆಟ್ ಕಾನ್ಸಂಟ್ರೇಟ್ ಸಿಗುತ್ತೆ, ಟ್ರಾನ್ಸ್ಫ್ಯೂಷನ್ ಮಾಡಬೇಕಾಗುತ್ತೆ. ಆ್ಯಂಡ್
ಬೇರೆ ಐ ವಿ ಫ್ಲೂಯಿಡ್ ಸಪೋರ್ಟು, ಆಂಟಿಬಯೋಟಿಕ್ಸು, ಏನಾದರೂ ಅಡಿಷನಲ್ ಇನ್ಫೆಕ್ಷನ್, ರೆಸ್ಪಿರೇಟರಿ ಇನ್ಫೆಕ್ಷನ್ ಇದ್ದರೆ ಇವೆಲ್ಲ ಬೇಕಾಗುತ್ತೆ. ಇದು ICU ಮ್ಯಾನೇಜ್ಮೆಂಟ್ ಅಂತೀವಿ. ದಯವಿಟ್ಟು ಈ ಸಮಯದಲ್ಲಿ ನಿನ್ನೆ ಮೊನ್ನೆ ಮಳೆ ಬಿದ್ದಿದೆ, ಮತ್ತೆ ಮಳೆ ಬೀಳೋ ಸಂಭವ ಇದೆ. ಸೊ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಆಚೆ ಕಳಿಸ್ಬೇಕಾದ್ರೆ ಫುಲ್ ಸ್ಲೀವ್ ಶರ್ಟು, ಫುಲ್ ಸ್ಲೀವ್ ಪ್ಯಾಂಟು, ನಿಕ್ಕರಲ್ಲ, ಯಾಕಂದರೆ ಮೊಣಕಾಲು ಕೆಳಗಡೆ ಕಚ್ಚುತ್ತೆ. ಆದ್ದರಿಂದ ದಯವಿಟ್ಟು. ಆಮೇಲೆ ಹಿರಿಯರು ವಾಕಿಂಗ್ ಮಾಡಬೇಕಾದ್ರೆ ಅವ್ರಿಗೂ ಪಾರ್ಕ್ನೊಳಗಿಂತ ಮಸ್ಕಿಟೋಸ್ ಕಚ್ಬೋದು. ದಯವಿಟ್ಟು ಕೇರ್ಫುಲ್ಲಾಗಿರಿ. ಸೊ ಒನ್ಸ್ ಈ ಜ್ವರ ಬಂತು ಅಂದರೆ ಸೊ ಡೆತ್ ರೇಟ್ ಜಾಸ್ತಿ ಇರೋದ್ರಿಂದ ಟ್ರೀಟ್ಮೆಂಟ್ ಕೊಟ್ಟರೆ ಡೆಫಿನೆಟ್ಲಿ ಉಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದರಿಂದ ಡೆಂಗ್ಯೂ ಫೀವರ್ನ ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ಪ್ರಿವೆನ್ಷನ್ ನಾನು ಆಗಲೇ ಹೇಳಿದ್ದೀನಿ. ಮಳೆ ಬಂದ ಸಮಯದಲ್ಲಿ ನಿಮ್ಮ ಮನೆಯ ಸುತ್ತಮುತ್ತ ಇರೋ ನೀರನ್ನೆಲ್ಲ ಖಾಲಿ ಮಾಡಿ. ಯೂಶ್ವಲಿ ನಮ್ಮ ದೇಶದಲ್ಲಿ ಪಥ್ಯಗಳು ಮಾಡೋದು ಜಾಸ್ತಿ. ಜ್ವರ ಬಂದಾಗೆ ಅನ್ನ ಕೊಡಬೇಡ ಅಂತಾರೆ. ಅದರೊಳಗಾಗಿ ಡೆಂಗ್ಯೂ ಬಂದ ಮೇಲಂತೂ ಪಪಾಯ ಲೀವ್ಸು, ಪಪಾಯ ಕ್ಯಾಪ್ಸುಲೇ ಬರುತ್ತೆ. ಇದು ಎಲ್ಲೋ ಪ್ಲೇಟ್ಲೆಟ್ನ ಇಂಪ್ರೂವ್ ಮಾಡುತ್ತೆ ಅನ್ನೋ ಒಂದು ಪ್ರತೀತಿ ಇದೆ. ಡೆಫಿನೆಟ್ಲಿ ಅದರಿಂದ ಒಳ್ಳೆಯದಾಗುತ್ತೆ. ಇವೆಲ್ಲ ಅದನ್ನೇ ನಂಬ್ಕೊಂಡು ನೀವು ಮನೆಗೆ ಪಪಾಯ ತಿನ್ಕೊಂಡು ಪಪಾಯ ಕ್ಯಾಪ್ಸೂಲ್ ತೊಗೊಂಡು ಇರೋಕ್ಕೆ ಹೋಗಬೇಡಿ. ಬಟ್ ವೈದ್ಯರಾಗಿ ನಾವು ಕೂಡ ಅದನ್ನು ಅಡ್ವೈಸ್ ಮಾಡ್ತೀವಿ. ಬಟ್ ಅದಕ್ಕೆ ನಮಗೆ ಭಾಳ ಇಂಪಾರ್ಟೆಂಟ್, ಡೆತ್ ಪ್ರಿವೆಂಟ್ ಮಾಡಬೇಕು ಅಂದರೆ ICU ಟ್ರೀಟ್ಮೆಂಟು. ಅದರೊಳಗಾಗಿ ಶಾಕ್ ಸಿಂಡ್ರೋಮ್ಗೆ ಹೋದಾಗೆ ಡಿಹೈಡ್ರೇಷನ್ ಆಗದಂಗೆ, ನಿರ್ಜಲೀಕರಣ ಆಗದಂಗೆ IV ಫ್ಲೂಯಿಡ್ಸ್ ಕೊಟ್ಟು ಪ್ಲೇಟ್ಲೆಟ್ ಟ್ರಾನ್ಸ್ಫ್ಯೂಸ್ ಮಾಡಿ ಅವ್ರನ್ನ ಉಳಿಸೋದು ಭಾಳ ಇಂಪಾರ್ಟೆಂಟ್.